ಹಾಯ್ ನಮಸ್ಕಾರ ಗುರು. ನಾನ್ ಇವಾಗ ಎಲ್ಲಿ ಹೊಂಟಿದ್ದೀನಿ ಅಂತಂದ್ರೆ ಕರ್ನಾಟಕದ ಅತ್ಯಂತ ಪುರಾತನವಾದ ಜೈನ ತೀರ್ಥ ಕ್ಷೇತ್ರದಲ್ಲಿ ಒಂದಾದ ಕನಕಗಿರಿಗೆ ಹೊಂಟಿದ್ದೀನಿ. ಬನ್ನಿ ಹೆಂಗಿರುತ್ತೆ ನನ್ನ ಜರ್ನಿ ಅಂತ ನೋಡೋಣ. ಇವಾಗ ನನಗೆ ಫಸ್ಟ್ ಗಾಡಿ ಡೈರೆಕ್ಟ್ ಅಂದ್ರೆ ತುಳುವರೆಗೂ ಗಾಡಿ ಸಿಗ್ತದೆ. ಹೋಗ್ ಬನ್ನಿ, ಅಲ್ಲಿಂದ ಬೇರೆ ಗಾಡಿ ನೋಡೋಣ ಕನಕಗಿರಿಗೆ. ಬನ್ನಿ ನೋಡ್ತಾ ಇರಿ ಇವಾಗ ಹೆಂಗ ಜರ್ನಿ ಸಿಗುತ್ತೆ. ಚಾನಲ್ ನೋಡ್ತಿರೋ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಡೈರೆಕ್ಟ್ ಗಾಡಿ ಸಿಗತ್ತೆ ಎಲ್ಲಿ ಅಂತಂದ್ರೆ ಕನಕಗಿರಿಗೆ. ಬ್ರೋ ನಾವ್ ಎಲ್ಲಿ ಹೊಂಟಿವಿ ಬ್ರೋ? ಬನ್ನಿ, ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ ಗೈಸ್, ವಾಚ್ ಔಟ್. ನಾನ್ ಇವಾಗ ಬಂದಿರೋದು ಎಲ್ಲಿ ಅಂದ್ರೆ ವೆಂಕಟಪತಿ ಬಾವಿ, ವಿಜಯನಗರದ ಅತ್ಯಂತ ಸುಂದರವಾದ ಮೆಟ್ಟಲು ಬಾವಿ ಎಂದೇ ಹೆಸರು ಆಗಿದೆ. ಇದರ ಮಾಹಿತಿಯನ್ನು ಇಲ್ಲಿನ ಜನವನ್ನು ಕೇಳೋಣ ಬನ್ನಿ. ಅಂಕಲ್, ಇದು ನಿಮ್ಮೂರೇನಾ? ನಮ್ಮೂರೇ. ನೀವು ಇಲ್ಲಿನವರ? ಬನ್ನಿ ಅಂಕಲ್, ಇದು ಮಾಹಿತಿನ ಹೇಳ್ತೀರಾ? ಹೇಳ್ತೀವಿ, ಬನ್ನಿರಿ. ಹಿಂಗೋಮ ಇದು ವಿಜಯನಗರ ಸಾಮಂತರ ಅರಸರ ಬಾವಿ. ಬಾವಿ ಅಂದ್ರೆ ರಾಣಿಯರಿಗೆ ಸ್ನಾನಗೃಹ. ರಾಣಿಯರಿಗೆ ಸ್ನಾನಗೃಹ. ಇಂದಿನ ಕಾಲಕ್ಕೆ ರಾಜರೆಲ್ಲರೂ ತಮ್ಮ ತಮ್ಮ ಅರಮನೆ ಕೋಟೆಗಳನ್ನು ಕಟ್ಟಿಕೊಂಡು ಜೀವನ ಮಾಡಿಸುವಾಗ ಇಲ್ಲಿ ಕೋಟೆ ಇದೆ. ಆದ್ರಪ್ಪ ಅಲ್ಲಿ ದೇವಸ್ಥಾನ ನಿರ್ಮಾಣ ಆಗೋದ್ರಿಂದ ತಮ್ಗೆ ರಾಣಿಯವರಿಗೆ ಒಂದು ಸ್ನಾನಗೃಹ ಅಂತ ಪ್ರತ್ಯೇಕ ಒಂದು ಬಾವಿಯನ್ನು ಮಾಡಿದ್ದಾರೆ. ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ ವಿಜಯನಗರ ಸಾಮಂತ ಅರಸರು. ಅಂದ್ರೆ ಉತ್ತಪ್ಪ ನಾಯಕರು ಇಲ್ಲಿ 17ನೇ ಶತಮಾನದಲ್ಲಿ ಬಾವಿ ನಿರ್ಮಾಣವಾಗಿದೆ. ಏನಂದ್ರೆ ಕನಗಿರಿ ಸುವರ್ಣಗಿರಿ ಹೆಸರು ಬರ್ಬೇಕಾದ ಕಾರಣ ಇದಕ್ಕೆ ಬಂಗಾರ ಮಳೆಯನ್ನು ಸುರಿಸಿತ್ತು. ಬಂಗಾರ ಮಳೆ ಸುರಿಸಿದ ಕಾರಣ ಇಲ್ಲಿ ನಮ್ಮಲ್ಲಿ ಏನಾಯ್ತಂದ್ರ ಸುವರ್ಣಗಿರಿ ಅಂತ ಕರೆಯಕ್ಕೆ ಪ್ರಾರಂಭ ಮಾಡಿದ್ರು. ಇತ್ತಿತ್ತಲಾಗಿ ಏನಾಯ್ತಂದ್ರ ಹಾಡು ಭಾಷೆ ಒಳಗ ಕನಕಗಿರಿ ಅಂತಂದೇಳಿ ಕರೆಯಲ್ಪಟ್ಟಿದ್ದಾರೆ. ಈ ಬಾವಿಯಲ್ಲಿ ವಿಶೇಷತೆ ಏನಂದ್ರೆ ಪ್ರತಿಯೊಂದು ಕಂಬದಲ್ಲೂ ಸಾಲು ಕಂಬಗಳಲ್ಲಿ ಏನೋ ಕಲೆ ಇದೆ. ನೀವು ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಚಿತ್ರಗಳು ಪ್ರತಿಯೊಂದು ಕಲ್ಲಲ್ಲೂ ಕಲೆ ಇದಾವೆ. ಆಮೇಲೆ ಕಲೆಗೆ ತಕ್ಕಂತೆ ಇಲ್ಲಿ ಏನೈತೆ ಅಂದ್ರ ಒಂದು ಸಂಸ್ಕೃತಿ ಇದೆ. ಏನಂದ್ರ ಈ ರಾಜ ಮಹಾರಾಜ ಕಾಲಕ್ಕ ಒಂದು ಸಂಗೀತ, ಒಂದು ಕಲೆ, ಒಂದು ನೃತ್ಯ, ಇನ್ನೊಂದು ಮಾಡ್ತಿದ್ದ ರಾಜರೆಲ್ಲ ಈ ಬಾವಿ ಒಳಗೆ ಆತರ ಒಂದು ನಿರ್ಮಾಣ ಮಾಡಿದ್ದಾರೆ. ಕೆಲವು ಕಂಬಗಳಲ್ಲಿ ಸಂಗೀತ ವಾದ್ಯನೂ ಬರ್ತವೆ ಇವಾಗಲೂ. ಅದನ್ನ ನಾವು ಏನಂತಂದ್ರ ಅವಾಗ ತಬಲಗಳ ಮುಖಾಂತರ ಸಂಗೀತ ಕೇಳ್ತಿದ್ವಿ, ತಬಲ ಮೂಲಕ. ಇವಾಗ ಏನಾದ್ರು ಅವ್ರು ಏನ್ ಮಾಡಿದ್ರು ಅಂದ್ರ ಕಲ್ಲೊಳಗೆ ಸಂಗೀತ ಬರುವ ತರ ಒಂದು ಕಂಬಗಳನ್ನು ಮಾಡಿದ್ದಾರೆ. ಆ ಕಂಬಗಳು ತೋರಿಸ್ತೀನಿ, ಬನ್ನಿ. ನೀವು ಇಲ್ಲೇ ನಿಮ್ಮ ಮೂಲ ಕನಕಗಿರಿ ಅವರು. ಇದಕ್ಕೆ ಕಿವಿಗೊಟ್ಟು ಕೇಳ್ಬೇಕು. ಕಿವಿಗೊಟ್ಟು ಕೇಳಿದ್ರೆ 7 ತರ ಇದು ಬರುತ್ತೆ, ಏನು ಶಬ್ದ ಬರುತ್ತೆ. ಈ ಕಂಬ ಆಯ್ತು, ಆಮೇಲೆ ಇವಾಯ್ತು. ಗೈಸ್, ನೀವು ಇಲ್ಲಿ ಶಬ್ದವನ್ನು ಕೇಳಿಸ್ಬೋದು. ಶಬ್ದವನ್ನು ಕೇಳ್ಬೋದು ಇಲ್ಲಿ. ಮತ್ತೆ ಇಲ್ಲಿ ನೋಡ್ಬೋದು ರಾಣಿಯರ ಅವಾಗ ಹಿಂದಿನ ಕಾಲದಲ್ಲಿ ಇಲ್ಲೇ ಸ್ನಾನ ಮಾಡಕ್ಕೆ ಅವ್ರಿಗೆ ಪ್ಲೇಸ್ ಇದೆ. ಗೈಸ್, ಇಲ್ಲಿ ಏನಂತಂದ್ರೆ ವಿಜಯ ಸಾಮಂತರು ಆಳ್ವಿಕೆ ಮಾಡಿದ ಜಾಗ. ಅವರು ರಾಣಿಯರು ಇಲ್ಲೇ ವಾಸಿಸ್ತಿದ್ರು. ಎಷ್ಟು ವರ್ಷಗಳಿಂದ ಇತಿಹಾಸ ಐತೆ ಇವರಿಗೆ? 17ನೇ ಶತಮಾನದಿಂದ ಇತಿಹಾಸ. 17ನೇ ಶತಮಾನ. ಇವಾಗ ನೋಡ್ಬೋದು ಗೈಸ್, ನೇರ ಇಲ್ಲಿ ಶಿವಲಿಂಗಂದು ಅವ್ರು ಸ್ನಾನ ಆದ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು. ಶಿವ ದೇವಸ್ಥಾನ, ಅಲ್ಲಿ ನಲಬರ್ಕ ವೆಂಕಟಪತಿ, ಆ ಕಡೆ ಶಿವಪಾರ್ವತಿ ದೇವಸ್ಥಾನ, ಇದು ಈಶ್ವರ ದೇವಸ್ಥಾನ. ನೋಡ್ಬೋದು ಫ್ರೆಂಡ್ಸ್, ಸ್ನಾನ ಗೃಹ ತಕ್ಷಣ ರಾಣಿಯರಲ್ಲಿ ಬಂದು ಪೂಜೆ ಮಾಡ್ತಿದ್ದ ಸ್ಥಳ ಇದು. ಅಂದ್ರೆ ವೆಂಕಟಪತಿ ದೇವಸ್ಥಾನ. ಗೈಸ್, ಇಲ್ಲಿ ನೋಡ್ಬೋದು ಎಂಟ್ರೆನ್ಸ್ ಗಜಲಕ್ಷ್ಮಿದು ಶಿಲೆ ಐತೆ ಇಲ್ಲಿ ನೋಡ್ಬೋದು.
ಅದ್ರ ಮುಂದೆನೆ ರಂಗೋಲಿ. ಈಗಿನ ನಾವು ಹೆಂಗೆ ರಂಗೋಲಿ ಮನೆ ಮುಂದೆ ಬಿಡಿಸ್ತಾರೆ ಅಮ್ಮಂದಿರು, ಹಂಗೆ ಅವಾಗ ರಾಣಿಯರು ಕಲ್ಲಿನ ಮುಹೂರ್ತ, ಶಿಲೆಯಲ್ಲಿ. ಕಲ್ಲಿನ ಶಿಲೆಯ ಮುಹೂರ್ತ ನೋಡ್ಬೋದು ನೀವು ಇಲ್ಲಿ. ಮುಂದೆ ಮೊದ್ಲು ಇಲ್ಲಿ ವೆಂಕಟಪತಿದು ಮೂರ್ತಿ ಇತ್ತು, ಆದ್ರೆ ಇವಾಗಿನಕ್ಕೆ ಇಲ್ರಿ ಅದು ದುಷ್ಕರ್ಮಗಳಿಂದ ಹೋಗೈತೆ, ಕಿತ್ತೋಗಿದಾರ ಜನ. ರಾತ್ರಿ ಕಾಲಕ್ಕೆ ಹಾಕಲ್ಲ. ಹಾ ವಿಜಯನಗರ ಅರಸರ ಕಾಲದ ದೇವಸ್ಥಾನ, 17ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನ. 17ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ದೇವಸ್ಥಾನ. ಇಲ್ಲಿ ಸುವರ್ಣಗಿರಿ ಅಂತ ಹೆಸರು ಬರಲು ಕಾರಣ ಸಚ್ಚಿದಾನಂದ ಅವಧೂತರು ಇಲ್ಲಿ ತಪಸ್ಸಿ ಕೊಂತಕೊಂಡಾಗ ಹಾ ರೀ ಬಂಗಾರ ಮಳೆಯನ್ನು ಸುರಿಯಿತು. ಆ ಬಂಗಾರ ಮಳೆ ಸುರಿದಕ್ಕೆ ಅವ್ರ ತಪಸ್ಸಿನ ಫಲವಾಗಿ ಬಂಗಾರ ಮಳೆ ಸುರಿಯಿತು. ಹಾಗಾಗಿ ಇದಕ್ಕೆ ಕನಕಗಿರಿ ಅನ್ನೋದಕ್ಕೆ ಮೊದಲು ಸುವರ್ಣಗಿರಿ ಅಂತಿದ್ರು. ಇವಾಗ ಆಡು ಭಾಷೆ ಒಳಗೆ ಕನಕಗಿರಿ ಅಂತ ಕರೀತಿದ್ದಾರೆ. ಇಲ್ಲಿ ಕನಕಗಿರಿಯಲ್ಲಿ ಟೋಟಲ್ 700 ದೇವಸ್ಥಾನ ಮತ್ತು 700 ಬಾವಿಗಳು ಮತ್ತು 700 ಗೊಳಕಿಗಳದಾವ. ಇಲ್ಲಿ ಏನಂತಂದ್ರ ಕನಕಗಿರಿಯಲ್ಲಿ ರಾಜಮನ್ ತಂದರು ಇಲ್ಲಿ ವಾಸ ಇದ್ದು ದೇವಸ್ಥಾನ. ಉಚ್ಚಪ್ಪ ನಾಯಕ ಕನಕಾಚಲಪತಿ ದೇವಸ್ಥಾನ ನಿರ್ಮಾಣ ಮಾಡಿ ಅವ್ರ ಒಂದು ಬೇಡಿಕೆ, ಅದು ಕನಸಿನಲ್ಲಿ ಬಂದು, ಉಚ್ಚಪ್ಪ ನಾಯಕ ಕನಸಿನಲ್ಲಿ ಬಂದು, ಇಲ್ಲ ನಾನು ಹಿಂಗಾಗಿ ಈ ಊರಲ್ಲಿ ನನಗೆ ಒಂದು ದೇವಸ್ಥಾನ ಕಟ್ಸ್ಬೇಕಾದ್ರೆ ಹೇಳಿದಾಗ ಅವರಿಗೆ ಸಂತಾನ ಆಗಿದ್ದಿಲ್ಲ. ಸಂತಾನ ಆಗಲಾರ್ದಕ್ಕೆ ಏನಾಯ್ತು, ಕನಸಿನಲ್ಲಿ ಬಂದು ದೇವಸ್ಥಾನ ನಿರ್ಮಾಣ ಮಾಡಿ ನಿಮ್ಗೆ ಒಂದು ಸಂತಾನ ಆಗ್ಬೇಕಂತ ಹೇಳಿ ಹೇಳಿದ್ರು. ಹಂಗಾಗಿ ಉಚ್ಚಪ್ಪ ನಾಯಕರು ಏನ್ ಮಾಡ್ತಾರೆ, ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ದೇವಸ್ಥಾನ ಜೊತೆಗೆ ಒಂದು ವೆಂಕಟಪತಿ ಬಾವಿ, ಆಮೇಲೆ ಸಣ್ಣ ಕನಕಪ್ಪನ ಬಾವಿ, ಆಮೇಲೆ ಲಕ್ಷ್ಮೀದೇವಿ ಗುಡ್ಡ, ಅಲ್ಲಿಂದ ಉಚ್ಚಮ್ಮನ ಬಾವಿ. ಟೋಟಲ್ ಕನಗಿರಿ ಒಳಗ ಒಂದು ಐತಿಹಾಸಿಕ ಸ್ಥಳ, ಪ್ರವಾಸಿಗರು ಬಂದು ಹೋಗಂತ ಸ್ಥಳ. ಕಣ್ಣಿದ್ದವ್ರು ಕನಗಿರಿ ನೋಡ್ಬೇಕು, ಕಾಲಿದ್ದವ್ರು ಹಂಪಿ ನೋಡ್ಬೇಕನ್ನೋ ಒಂದು ನಾಣ್ಣುಡಿ ಇದೆ. ನರಸಿಂಹ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಇಲ್ಲಿ ನೋಡ್ಬೋದು ನೀವು. ಊರಿಗೆ ಬಂದ ತಕ್ಷಣ ಫಸ್ಟ್ ನಾವು ಇಲ್ಲಿ ಊರೊಳಗೇನೆ ನೋಡ್ಬೋದು ಎಂಟ್ರೆನ್ಸ್ ಹಿಂಗೈತೆ. ಎಂಟ್ರೆನ್ಸ್ ಹಿಂಗ್ ಹೋದ ತಕ್ಷಣ ಫಸ್ಟ್ ಇಲ್ಲಿ ನೋಡ್ಬೋದು ಗೈಸ್. ಇವಾಗ ನಾನು ಇಲ್ಲಿ ನಿಂತಿರೋ ಜಾಗದಿಂದ ನೀವು ನೋಡ್ಬೋದು ಪಂಚ ಕಳಸಗಳು ಕಾಣುತ್ತೆ. ಹೆಂಗ್ ಅಂತ ತೋರಿಸ್ತೀನಿ ನೋಡಿ. ನೀವು ಕಾಣ್ತಿರ್ಬೋದು 1 2 3 4 5. ಈ ಜಾಗಿನ ವಿಶೇಷತೆ ಅಂದ್ರೆ ಇದೆ ನೋಡ್ರಿ, ಪಂಚ ಕಳಸಗಳು ಯಾವ ಕಡೆ ಇಷ್ಟು ಕಾಣಲ್ಲ. ಇಲ್ಲಿ ನೋಡ್ಬೋದು ಹೆಂಗ್. ನಿಮ್ ಹೆಸರ್ರಿ? ನನ್ನ ಹೆಸರು ಹನುಮಂತ ರೆಡ್ಡಿ ಅಂತ, ಇಲ್ಲಿ ಕನಗಿರಿಯವ್ರು ನಾವು. ಹಾ ರೀ. ಇಲ್ಲೇ ಲೋಕಲ್. ಈ ದೇವಸ್ಥಾನ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹಳೆ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಮಾಂಡಲಿಕ ಕ್ಷೇತ್ರ. ಇದು ಉಚ್ಚಪ್ಪ ನಾಯಕ ಮತ್ತು ರಂಗಪ್ಪ ನಾಯಕ ಅಂತ ದೊರೆಗಳು ಆಳಿದಂತ ಒಂದು ಕ್ಷೇತ್ರ, ಪುಣ್ಯ ಕ್ಷೇತ್ರ. ಇಲ್ಲಿ ಅವರು ದನ ಮೇಯಿಸುವಾಗ ಬಂದಾಗ ಇಲ್ಲಿ ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದು ಭೂಮಿ ಒಳಗ ಉದ್ಭವವಾಗಿ ಸಾಲಿಗ್ರಾಮ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ. ಇಲ್ಲಿ 701 ಬಾವಿ, 701 ಗುಡಿಗಳಿದಾವೆ. ಒಬ್ಬ ದೊರೆ ತನ್ನ ಮಗ ಒಂದು ಮಾಂಸದ ರೂಪದಲ್ಲಿ ಜನನವಾಗಿತ್ತು, ಅಥವಾ ಮಕ್ಕಳೇ ಆಗಿದ್ದಿಲ್ಲ. ಈ ಸ್ವಾಮಿಗೆ ಬೇಡ್ಕೊಂಡಾಗ ಒಂದು ಮಾಂಸದ ರೂಪ, ಮುದ್ದೆ ರೂಪದಾಗ ಆ ಮಗುಗೆ ಏನು ಅದಕ್ಕೆ ಒಟ್ಟ ರೂಪನ ಇದ್ದಿಲ್ಲ. ಆತ ಆ ದೊರೆ ಇನ್ನು ಗುಡಿ ಕಟ್ಟಿಸ್ತೀನಿ ಅಂತಂದು ಬೇಡ್ಕೊಂಡು ಒಂದು 7 ದಿವಸ ಆ ಮಾಂಸದ ಮುದ್ದೆಯನ್ನು ದೇವಸ್ಥಾನದೊಳಗಿಟ್ಟಿದ್ದ. ಅದಕ್ಕೆ 7 ದಿವಸ ಆದ್ಮೇಲೆ ಒಂದು ಪುಟ್ಟ್ಯಾಗ ಮುಚ್ಚಿಟ್ಟ ಮೇಲೆ ಆ ಮಾಂಸದ ಮುದ್ದೆ ಅದು ರೂಪ ಆಗಿತ್ತು. ಅಂದ್ರೆ ಅದು ಮನುಷ್ಯನ ರೂಪ ಆಗಿ ಅದಕ್ಕೆಲ್ಲ ಅಂಗಾಂಗಗಳು ಬಂದು ಅಂತ ಒಂದು ವಿಶೇಷತೆ ಈ ಸ್ವಾಮಿಯಲ್ಲಿದೆ. ಅವಾಗ ಆತನ ಹೆಸರು ರಂಗಪ್ಪ ನಾಯಕ್ ಅಂತ ಇಟ್ಟು ಈ ದೇವಸ್ಥಾನವನ್ನು ದೊರೆ ಇದನ್ನ ಕಟ್ಟಿಸಿದಾನೆ. ಇಲ್ಲಿ ನಮ್ಮ ವಿಶೇಷತೆ. ಇದು ವಿಶೇಷತೆ. ಆಮೇಲೆ ಇಲ್ಲಿ ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರು ಇಲ್ಲೇ ಇದ್ದಾರೆ. ಬ್ರಹ್ಮಗ ಇಡೀ ಜಗತ್ತಿನಲ್ಲಿ ಬ್ರಹ್ಮ ನಿಜ ರೂಪಕ್ಕ ಪೂಜೆ ಇಲ್ಲ, ಆಮೇಲೆ ಪರಮಾತ್ಮ ನಿಜ ರೂಪಕ್ಕೆ ಪೂಜೆ ಇಲ್ಲ. ಆದ್ರೆ ಇಲ್ಲಿ ಈ ದೇವಸ್ಥಾನದಾಗ ಬ್ರಹ್ಮ ನಿಜ ರೂಪಕ್ಕೆ ಪೂಜೆ ಇದೆ, ಆಮೇಲೆ ಮಹೇಶ್ವರಗನು ಪರಮಾತ್ಮಗೂ ನಿಜ ರೂಪ ಇದೆ. ಇಲ್ಲೇ ಎಲ್ಲ 3 ಇಲ್ಲೇ ಅದ, ಬ್ರಹ್ಮ, ವಿಷ್ಣು, ಮಹೇಶ್ವರ. ವಿಷ್ಣು ನಡಕ, ಬ್ರಹ್ಮ ಎಡಗಡೆ, ಇದು ಮಹೇಶ್ವರ ಬಲಗಡೆ. ಧನ್ಯವಾದ ರೀ.